ರಾಯಚೂರಿನಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಪರಿವರ್ತನಾ ಸಮಾವೇಶದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರವನ್ನು ನೋಡೋಣ. ನರೇಂದ್ರ ಮೋದಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಈ ದೇಶದ ಜನ ತಿಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ. ನರೇಂದ್ರ ಮೋದಿ ಅವರೇ, 5 ವರ್ಷದಲ್ಲಿ ನೀವು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಜನರನ್ನ ಭಾವನಾತ್ಮಕ ವಿಚಾರಗಳಿಂದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ರಾಹುಲ್ ಗಾಂಧಿ ಅವರು ಈಗ ತಾನೇ ಆಗಮಿಸಿದ್ದಾರೆ ವೇದಿಕೆಗೆ. ನಿಮ್ಮೆಲ್ಲರ ಪರವಾಗಿ, ರಾಯಚೂರಿನ ಜನತೆಯ ಪರವಾಗಿ ರಾಹುಲ್ ಗಾಂಧಿ ಅವರಿಗೆ ಆರ್ಥಿಕವಾದಂಥ ಸ್ವಾಗತವನ್ನ ಇವತ್ತು ಬಯಸ್ತಾ ಇದ್ದೇನೆ. ಹಾಗೇನೆ ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. KH ಮುನಿಯಪ್ಪನವರು ಲೋಕಸಭಾ ಸದಸ್ಯರು, ಕೋಲಾರದ ಲೋಕಸಭಾ ಸದಸ್ಯರು, ಅವರಿಗೂ ಕೂಡ ಸ್ವಾಗತವನ್ನು ನಾನು ಬಯಸ್ತೇನೆ. ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಮೊಯ್ಲಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನರೇಂದ್ರ ಮೋದಿಯವರು 5 ವರ್ಷಗಳಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ. ಅದಕ್ಕಾಗಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತೇ ಆಡಲ್ಲ ನರೇಂದ್ರ ಮೋದಿ. ತಾನು ಏನು ವಚನಗಳನ್ನು ಕೊಟ್ಟಿದ್ದೆ ಆ ಮಾತುಗಳನ್ನು ಕೂಡ ಆಡಲ್ಲ. ಬರೀ ಭಾವನಾತ್ಮಕವಾದಂಥ ವಿಚಾರಗಳನ್ನ ಇವತ್ತು ಜನರ ಮುಂದೆ ಪ್ರಸ್ತಾಪ ಮಾಡಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ, ಮೀಸಲಾತಿ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ, ಸಂವಿಧಾನದ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ, ಪ್ರಜಾತಂತ್ರದ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ನಿಮಗೆ ಒಂದು ನಿದರ್ಶನವನ್ನು ಕೊಡಬೇಕು ಅನ್ನೋದಾದರೆ, ಈ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದವರು 27 ಅಭ್ಯರ್ಥಿಗಳನ್ನು ಹಾಕಿದ್ದಾರೆ. ಅಮಿತ್ ಶಾ ಅವರಾಗಲಿ, ನರೇಂದ್ರ ಮೋದಿ ಅವರಾಗಲಿ, ಯಡಿಯೂರಪ್ಪನವರಾಗಲಿ, ಆ 27 ಅಭ್ಯರ್ಥಿಗಳಲ್ಲಿ ಒಬ್ಬನಿಗೆ ಹಿಂದುಳಿದವರಿಗೆ ಟಿಕೆಟ್ ಕೊಟ್ಟಿಲ್ಲ. ಒಬ್ಬರಿಗೆ ಟಿಕೆಟ್ ಕೊಟ್ಟಿಲ್ಲ. ನಾವು ಕಾಂಗ್ರೆಸ್ ಮತ್ತು JDS ಮೈತ್ರಿ ಪಕ್ಷಗಳು, JDSನವರು 3 ಜನ ಹಿಂದುಳಿದವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ನವರು 5 ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇಲ್ಲೇ ಮೊಯ್ಲಿ ಅವರು ಕೂತಿದ್ದಾರೆ, ಹಿಂದುಳಿದ ವರ್ಗಕ್ಕೆ ಸೇರಿದಂತವರು. ಅದಲ್ಲದೆ 7 ಜನರಿಗೆ ಕೊಟ್ಟಿದ್ದೀವಿ. 3 ಜನ ಕುರುಬರಿಗೆ ಕೊಟ್ಟಿದ್ದೀವಿ, 2 ಈಡಿಗೆ ಜನಾಂಗದವರು ಕೊಟ್ಟಿದ್ದೀವಿ, ಒಬ್ಬ ಬೆಸ್ತರಿಗೆ ಕೊಟ್ಟಿದ್ದೀವಿ, ಒಬ್ಬ ರೆಡ್ಡಿಗೆ ಕೊಟ್ಟಿದ್ದೀವಿ, ಒಬ್ಬರು ಮುಸಲ್ಮಾನರಿಗೆ ಕೊಟ್ಟಿದ್ದೀವಿ. ಬಿಜೆಪಿ ಮುಸಲ್ಮಾನರಿಗಾಗಲಿ, ಕ್ರಿಶ್ಚಿಯನ್ರಿಗಾಗಲಿ, ಕುರುಬರಿಗಾಗಲಿ, ಇತರ ಹಿಂದುಳಿದವರಿಗಾಗಲಿ ಒಬ್ಬರಿಗೆ ಟಿಕೆಟ್ ಕೊಟ್ಟಿಲ್ಲ. ಆ ಈಶ್ವರಪ್ಪ ಬಹಳ ಉದ್ದನೇ ನಾಲಿಗೆ ಬಿಡ್ತಾರೆ. ಒಬ್ಬ ಕುರುಬರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಸಾಧ್ಯ ಆಗದ ಮೇಲೆ ಈಶ್ವರಪ್ಪ, ನೀನು ಹಿಂದುಳಿದವ್ರ ಬಗ್ಗೆ ಮಾತಾಡಲಿಕ್ಕೆ ನಿನ್ಗೆ ಯಾವುದೇ ನೈತಿಕತೆ ಇಲ್ಲ. ನಿನ್ಗೇನಾದ್ರು ಮಾನ ಮರ್ಯಾದೆ ಇದ್ರೆ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ರಾಜಕೀಯ ಸನ್ಯಾಸ ತಗೊಳ್ಬೇಕು ಅಂತಕ್ಕಂಥ ಮಾತನ್ನ ಈಶ್ವರಪ್ಪನವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸಂವಿಧಾನ, ಜನತಂತ್ರ ಅಪಾಯದಲ್ಲಿದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಮಾತನಾಡ್ತಾರೆ.
ಅನಂತ್ ಕುಮಾರ್ ಹೆಗ್ಡೆ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ. ಅವನು ಹೇಳ್ತಾನೆ, ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ. ಮೋಹನ್ ಭಾಗವತ್ ಹೇಳ್ತಾರೆ, ಮೀಸಲಾತಿ ಇನ್ನೆಷ್ಟು ವರ್ಷ ಕೊಡಬೇಕು, ಸಾಕು ನಿಲ್ಲಿಸಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆ ಬೆಂಗಳೂರಿನ ಸೌತ್ ನಲ್ಲಿ ಒಬ್ಬ RSS ಹುಡುಗ, ABVP ಹುಡುಗ, ಅವನನ್ನು ಅಭ್ಯರ್ಥಿ ಮಾಡಿದ್ದಾರೆ. ಅವನು ಹೇಳ್ತಾನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳನ್ನ ಧ್ವಂಸ ಮಾಡಿ ಸಂವಿಧಾನವನ್ನ ಸುಟ್ಟಾಕಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ.